ಹರೇ ಕೃಷ್ಣ. ಮಾತೃದೇವೋಭವ ಪಿತೃದೇವೋಭವ. ನಾವು ನಮ್ಮ ತಂದೆ ತಾಯಿಯನ್ನ ದೇವರ ಸಮವಾಗಿ ಸತ್ಕರಿಸಬೇಕು ಅಂತ ಹೇಳ್ತಾರೆ. ಆದರೆ ನಾವು ತಂದೆ ತಾಯಿ ಆಗಬೇಕಾದರೆ ನಮ್ಮಲ್ಲಿ ಯಾವ ರೀತಿಯ ಗುಣಗಳಿರಬೇಕು, ನಾವು ಯಾವ ರೀತಿ ಡ್ಯೂಟೀಸ್ನ ಫಾಲೋ ಮಾಡಬೇಕು, ಒಂದು ಉತ್ತಮ ಸಂತಾನವನ್ನ ಪಡೆಯೋದಕ್ಕೆ ನಾವು ಏನೆಲ್ಲ ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಧರ್ಮರತವಾಗಿರಬೇಕು, ಅಂದರೆ ರೈಟಿಯಸ್ನೆಸ್ನ ಫಾಲೋ ಮಾಡಬೇಕು. ಈ ರೈಟಿಯಸ್ನೆಸ್ ಅಂದ್ರೆ ಏನು? ನಾವು ಯಾವಾಗ ಪೇರೆಂಟ್ಸ್ ಆಗಬೇಕು ಅಂತ ಯೋಚನೆ ಮಾಡ್ತೀವೋ ಅದಕ್ಕಿಂತ ಮುಂಚೆನೆ ನಾವು ಇನ್ಫ್ಯಾಕ್ಟ್ ಮದುವೆ ಆಗುವಾಗ್ಲಿಂದಾನು ನಾವು ಒಂದು ಸೆಲ್ಫ್ ಕಂಟ್ರೋಲ್ನ, ಸೆಲ್ಫ್ ರೆಸ್ಟ್ರೇಂಟ್ನ ಫಾಲೋ ಮಾಡಿಕೊಂಡು ನಮ್ಮ ಒಂದು ಸತ್ಯ ಧರ್ಮವನ್ನು ಪಾಲಿಸ್ತಾ ಬಂದಾಗ ಇದೊಂದು ಹೆಂಗೆ ಮಸಲ್ ಮೆಮರಿ ಬಿಲ್ಡ್ ಆಗುತ್ತೋ ನಮ್ಮ ದೇಹದಲ್ಲೂ ಕೂಡ ಈ ಒಂದು ಪ್ರಿನ್ಸಿಪಲ್ ನಾವು ಫಾಲೋ ಮಾಡ್ಕೊತಾ ಬಂದಾಗ ಆ DNA ರಲ್ಲೇ ನಮಗೆ ಧರ್ಮ ಪಾಲನೆ ಒಂದು ಬರುತ್ತದೆ. ಸೊ ಮೊದಲನೇದಾಗಿ ತಂದೆ ತಾಯಿಯಾಗಿ ನಾವು ಧರ್ಮರತ ಆಗಿರಬೇಕು. ಎರಡನೇದು, ನಾವು ಸ್ನೇಹ ಹಾಗೂ ವಾತ್ಸಲ್ಯದಿಂದ ಕೂಡಿರಬೇಕು. ನಮ್ಮ ಮನಸ್ಸಲ್ಲಿ ಯಾವತ್ತೂ ಕೂಡ ಈರ್ಷೆ, ರಾಗ, ದ್ವೇಷ, ಮೋಹ, ಮಾತ್ಸರ್ಯ ಇವೆಲ್ಲ ಗುಣಗಳನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಬೇಕು. ಸೊ ಯಾವಾಗಲೂ ಒಂದು ಮಗು ನಮ್ಮ ಜೀವನದಲ್ಲಿ ಬರಬೇಕು ಅಂದರೆ ನಮ್ಮಲ್ಲಿ ಒಂದು ವಾತ್ಸಲ್ಯ ಹಾಗೂ ಸ್ನೇಹದ ಅನುಕಂಪವನ್ನ ನಾವು ಹೊಂದಿರಬೇಕು. ಅವಾಗ ಮಗುನು ಬಂದಾಗ ಆ ಮಗುಗೂ ಕೂಡ ಇದೇ ಒಂದು ವಾತಾವರಣ ಸಿಗುತ್ತದೆ. ಮೂರನೇದು, ಸಂಸ್ಕಾರ ಪ್ರದಾತ ಅಂದರೆ ನೀಡುವುದು. ಸಂಸ್ಕಾರವನ್ನ ನೀಡುವ ಒಂದು ವಿದ್ಯೆ ನಮ್ಮಲ್ಲೂ ಇರಬೇಕು. ಅದಕ್ಕೆ ನಾವು ಸಂಸ್ಕಾರಿತರಾಗಿರಬೇಕು. ಸೊ ಸಂಸ್ಕಾರಿತರಾಗಿರಬೇಕು ಅಂದರೆ ನಮ್ಮಲ್ಲಿ ಕೆಲವೊಂದು ಸಂಸ್ಕಾರಗಳನ್ನ ಮೊದಲಿನಿಂದಾನೇ ನಾವು ನಡೆಸ್ಕೊಂತಾ ಬಂದಿರೋದನ್ನ ಟೆಕ್ನಾಲಜಿ, ಸೈನ್ಸ್ ಅಂತ ಹೇಳಿ ನಾವು ನಿಲ್ಲಿಸಬಾರದು. ಆ ಸಂಸ್ಕಾರಗಳ ಹಿಂದೆ ಕೂಡ ಯಾವುದಾದ್ರೂ ಒಂದು ಸೈನ್ಸ್ ಇರಬಹುದು ಅಂತ ನಾವು ವಿಚಾರ ಮಾಡಿ ಅದನ್ನು ಫಾಲೋ ಮಾಡಿ ನಾವು ಅದನ್ನ ಮುಂದೆ ತಗೊಂಡು ಹೋಗಬೇಕು. ಸೊ ಸಂಸ್ಕಾರಗಳನ್ನು ನೀಡಲು ನಮ್ಮಲ್ಲಿ ಆ ಒಂದು ಕೆಪಾಸಿಟಿನೂ ಇರಬೇಕು. ಮತ್ತೆ ಆದಷ್ಟು ನಾವು ಪ್ರಯತ್ನ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಸಂಸ್ಕಾರಗಳನ್ನು ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ನಾಲ್ಕನೇದು, ಶಿಕ್ಷಕ. ತಂದೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಮಗು ಒಂದು ಗುರುಕುಲಕ್ಕೆ ಹೋಗಿ ವಿದ್ಯೆಯನ್ನ ಪಡೆಯುವ ಮುನ್ನ ಇರುವ ಅವನ ಜೀವನ ಅವಧಿ ಏನಿರುತ್ತೆ ಅಷ್ಟು ಟೈಮಲ್ಲಿ ತಂದೆ ತಾಯಿನೇ ಗುರು ಆಗಿರ್ತಾರೆ. ಸೊ ಗುರು ಆಗಿರುವಾಗ ತಂದೆ ತಾಯಿ ಮಗುವಿನ ಒಂದು ಕ್ಯೂರಿಯಾಸಿಟಿನ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವನಿಗೆ ದಾರಿ ತೋರಿಸ್ಬೇಕು, ಗೈಡ್ ಮಾಡಬೇಕು, ಒಂದು ಒಳ್ಳೆ ನಾಲೆಜ್ನ ನೀಡಬೇಕು. ಸೊ ಅದೆಲ್ಲ ನೀಡಬೇಕಂದರೆ ಮೊದಲು ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀವಾ, ನಮಗೂ ಕೂಡ ಆ ಒಂದು ಕ್ಯೂರಿಯಾಸಿಟಿ ಒಂದು ಇರುವ ಒಂದು ಭಾವನೆ ಇರಬೇಕು. ನಾವು ಕೂಡ ಲೈಫ್ ಲಾಂಗ್ ಲರ್ನರ್ ಆಗಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಲ್ಲಿ ಈ ಒಂದು ಬೀಜನ ಬತ್ತಬಹುದು. ಅವಾಗ ಮಕ್ಕಳಲ್ಲೂ ಕೂಡ ಓದಬೇಕು, ಕಲಿಬೇಕು ಅನ್ನೋ ಒಂದು ಆಸೆ ಇರುತ್ತದೆ. ಮತ್ತೆ ಮುಖ್ಯವಾಗಿ ಶಿಕ್ಷಕರಾಗಿ ನಾವು ತಂದೆ ತಾಯಿಯರು ಸ್ಪಿರಿಚುವಲ್ ನಾಲೆಜ್ ಬಗ್ಗೆ ನಾವು ಮಕ್ಕಳಲ್ಲಿ ಜ್ಞಾನವನ್ನ ನೀಡಬೇಕು. ಯಾಕಂದರೆ ನಾವು ಏನೇ ಮಾಡ್ತಿರೋದು ಕೂಡ ಫೈನಲಿ ಆ ಪರಮಾತ್ಮನಲ್ಲಿ ಸೇವೆಯನ್ನ ನೀಡಬೇಕನ್ನೋ ಒಂದೇ ಒಂದು ಭಾವನೆಯಿಂದ ಮಾಡ್ತಾ ಇರೋದು ಅನ್ನೋ ಒಂದು ಮುಖ್ಯವಾದ ಕಲಿಕೆಯನ್ನು ನಾವು ತಿಳಿಸ್ಕೊಟ್ರೆ ಮಕ್ಕಳು ಎಲ್ಲಿ ಹೋದ್ರೂ ಕೂಡ ಒಂದು ಒಳ್ಳೆ ಜೀವನವನ್ನ ನಡೆಸ್ಕೊಂಡು ಹೋಗ್ಬೋದು. ಸೊ ಈ ಸ್ಟಾರ್ಟಿಂಗ್ ಏನು ಒಂದು ಸ್ಟಾರ್ಟಿಂಗ್ ಬರ್ತ್ ಇಂದ ಹಿಡಿದು ಮಗುವಿನ ಒಂದು ಸ್ಕೂಲಿಗೆ ಹೋಗುವ ಒಂದು ಟೈಮ್, ಅದು 6 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಎಷ್ಟೇ ಕಾಲ ನಿಮ್ಮ ಜೊತೆ ಮಗು ಬೆಳೀತಾ ಇದ್ದಾರೆ ಅಂದಾಗ ಅಷ್ಟು ಟೈಮಲ್ಲಿ ತಂದೆ ತಾಯಿಯ ಇದೇ ಒಂದು ಮುಖ್ಯ ಒಂದು ಕಲಿಕೆ ಆ ಮಗುಗೆ ನೀಡಬೇಕಾಗಿರೋದು. ಮತ್ತು ಕೊನೆಯದಾಗಿ 5ನೇದು ಏನೆಂದರೆ ತ್ಯಾಗ. ತಂದೆ ತಾಯಿಯರು ತ್ಯಾಗ ಅಂದರೆ ಸ್ಯಾಕ್ರಿಫೈಸ್ ಮಾಡೋದಲ್ಲಿ ಒಂದು ಒಳ್ಳೆ ಉದಾಹರಣೆಯನ್ನ ತೋರಿಸಬೇಕು. ಅದಕ್ಕೆ ನಮ್ಮ ಒಂದು ವೇದಗಳಲ್ಲಿ ಹೇಳ್ತಾರೆ, ತಂದೆ ತಾಯಿಯ ಋಣವನ್ನ ನಾವು ಯಾವತ್ತೂ ಕೂಡ ತೀರ್ಸೋಕಾಗೋದಿಲ್ಲ ಅಂತ. ಯಾಕಂದರೆ ಅವರು ಯಾವಾಗಲೂ ತ್ಯಾಗಮಯಿ ಆಗಿರ್ತಾರೆ. ಅವರ ಒಂದು ಜೀವನದಲ್ಲಿ ಏನೇ ಇದ್ದರೂ ಕೂಡ ಮಕ್ಕಳ ಒಳ್ಳೆ ಭವಿಷ್ಯಕ್ಕಾಗಿ ಮಕ್ಕಳ ಆರೋಗ್ಯ, ಫಿಸಿಕಲ್ ನೀಡ್ಸ್ ಇರ್ಬೋದು, ಮೆಂಟಲ್ ನೀಡ್ಸ್ ಇರ್ಬೋದು, ಸ್ಪಿರಿಚುವಲ್ ಡೆವಲಪ್ಮೆಂಟ್, ಅವ್ರನ್ನ ಎಂಪವರ್ ಮಾಡಬೇಕು ಅಂತ ಹೇಳಿ ತಂದೆ ತಾಯಿಯರು ತ್ಯಾಗವನ್ನ ಮಾಡಲು ರೆಡಿ ಆಗಿರಬೇಕು. ಸೊ ಈ ಒಂದು ತ್ಯಾಗದ ಗುಣವನ್ನು ಕೂಡ ತಂದೆ ತಾಯಿಯರು ಹೊಂದಿರಬೇಕು. ನೀವು ಕೂಡ ತಂದೆ ತಾಯಿ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂದರೆ, ನಿಮಗೂ ಗೈಡೆನ್ಸ್ ಬೇಕು ಅಂದರೆ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ. ಮತ್ತಷ್ಟು ಪ್ಯಾರೆಂಟಿಂಗ್ ರಿಲೇಟೆಡ್ ಮಾಹಿತಿಗೆ, ಗರ್ಭ ಸಂಸ್ಕಾರ ರಿಲೇಟೆಡ್ ಮಾಹಿತಿಗೆ ಸುಹೃದಾಯು ಪ್ಯಾರೆಂಟಿಂಗ್ನ ಫಾಲೋ ಮಾಡಿ.